ಖುಷಿ ಆಗುತ್ತೆ ಅಂದರೆ ನಮ್ಮ ಹೀರೋಸು ಸಿನಿಮಾದ ಟೈಟಲನ್ನು ಟೀ ಶರ್ಟ್ ಆಗಿ ಶರ್ಟ್ ಆಗಿ ಅದ್ರ ಮೇಲೆ ಹಾಕ್ಕೊಳ್ಳೋದು. ದಟ್ ಶೋಸ್ ದ ಪ್ಯಾಷನ್, ದಟ್ ಶೋಸ್ ದ ಲವ್ ಆನ್ ದ ಸಿನಿಮಾ. ಚೌಕ, ಎಸ್, ನನಗೆ ತುಂಬ ಖುಷಿ ಆಗ್ತಿದೆ, ಸ್ವಲ್ಪ ಬೇಜಾರು ಕೂಡ ಆಗ್ತಿದೆ. ಸಿನಿಮಾ ರಿಲೀಸಿಗೆ ಮುಂಚೆ ಇವ್ರನ್ನ ಮಾತಾಡಿಸ್ಲಿಲ್ವಲ್ಲ ಇದ್ರ ಬಗ್ಗೆ ಅಂತ. ಸೂಪರ್. ಪ್ರಜ್ಜು ನಮ್ಮ ಜೊತೆ ಇದ್ದಾರೆ, ನಮ್ಮ ಪ್ರೇಮ್ ಸರ್, ಹಾಗೆ ದಿಗಿ ಕೂಡ. ಏನಕ್ಕೆ ಸಿನಿಮಾ ರಿಲೀಸ್ ಮುಂಚೆ ನೀವು ನನಗೆ ಸಿಗಲಿಲ್ಲ? ಸಿನಿಮಾ ರಿಲೀಸ್ ಮುಂಚೆ ನೀನು ಸಿಗಲಿಲ್ಲ ಅಷ್ಟೇ, ನಾವೆಲ್ಲರಿಗೂ ಸಿಕ್ಕಿದ್ದೀವಿ. ಇದು ನಿಜ ಮಾತು, ಕರೆಕ್ಟ್ ಮಾತು. ಅದು ಕರೆಕ್ಟಾಗಿ ಹೇಳಿದೆ. ಸಿನಿಮಾ ಮುಂಚೆ ಎಲ್ಲರೂ ಸಿಕ್ಕಿದ್ದಾರೆ, ನೀನು ಸಿಕ್ಕಿಲ್ಲ, ನಾವೆಲ್ಲರಿಗೂ ಸಿಗ್ತಾ ಇದ್ದೀವಿ. ಬಟ್ ಇಲ್ಲಿ ಬಿಸಿಯಿಂದ ಮಳೆ ಕಡೆ ಹೋಗೋಣ ಅಂತ, ಬಿಜಾಪುರದಿಂದ ಮೈಸೂರಿಗೆ ಹೋಗೋಣ. ನಮ್ಮ ಹಕ್ಕಿ ಗೋಪಾಲ್ ಅವರ ಆರ್ಮ್ಸ್ ಬಗ್ಗೆ ನಾನು ಸ್ಪೆಷಲಾಗಿ ಕೇಳಲೇಬೇಕು. ಅದು ಯಾವ ರೀತಿ ಆ ಥರ ಕಾಣಿಸ್ತಿತ್ತು ಅಂತ. ನನಗೆ ಅವ್ರ ಆರ್ಮ್ಸ್ ಬಿಟ್ಟರೆ ಬೇರೆ ಏನೂ ಕಾಣಿಸ್ತಿರಲಿಲ್ಲ ಸಿನಿಮಾದಲ್ಲಿ. ಆಬ್ವಿಯಸ್ಲಿ ಅವ್ರ ಹೇರ್ ಸ್ಟೈಲು. ಬಟ್ ಅಲ್ಲಿಗಿಂತ ಮುಂಚೆ ಬಿಜಾಪುರದ ಗೋಲ್ ಗುಂಬಸ್ಸನ್ನು ನಮಗೆ ಕಥೆಯಾಗಿ ಹೇಳಿ ಹೆಂಗೆ ಪ್ರಿಪೇರ್ ಆದ್ರಿ ಬ್ರೋ ಅದಕ್ಕೆ? ಫಸ್ಟ್ ಆಫ್ ಆಲ್ ಆ ಭಾಷೆಗೆ ಫಸ್ಟ್ ಆಫ್ ಆಲ್ ಸಾಕಷ್ಟು ಪ್ರಿಪ್ರೇಷನ್ ಬೇಕಿತ್ತು. ಯಾಕಂದರೆ ನಾವು ಯಾವುದೇ ಒಂದು ಜನಾಂಗನ, ಯಾವುದೇ ಒಂದು ಭಾಷೆನ, ಯಾವುದೇ ಒಂದು ಸ್ಲ್ಯಾಂಗನ್ನು ಏನೇ ಮಾಡಿದ್ರು, ಯಾರನ್ನೇ ಒಬ್ರದ್ದು ಒಂದು ಪಾತ್ರ ಮಾಡ್ತಿದ್ದೀವಿ ಅಂದಾಗ ಅದನ್ನು ಸರಿಯಾಗಿ ಮಾಡಬೇಕು. ಇಲ್ಲಾಂದರೆ ಅದಕ್ಕೆ ಕೈ ಹಾಕಕ್ಕೆ ಹೋಗಬಾರ್ದು. ಸೊ ಒಂದಷ್ಟು ರಿಹರ್ಸಲ್ಸ್ ಮಾಡ್ತಿದ್ವಿ, ಡೈಲಾಗ್ ಆಗಿರ್ಬೋದು, ಬಾಡಿ ಲ್ಯಾಂಗ್ವೇಜ್ ಆಗಿರ್ಬೋದು. ತರುಣು ಒಂದಷ್ಟು R&D ಮಾಡಿಟ್ಕೊಂಡಿದ್ದ. ಸೊ ಅಲ್ಲಿ ಆನ್ ಸೆಟ್, ಆನ್ ಲೊಕೇಶನ್ ಪ್ರಾಕ್ಟೀಸ್ ಮಾಡ್ತಿದ್ವಿ. ಆ್ಯಂಡ್ ಆ ಪ್ರಾಕ್ಟೀಸ್ ಇವತ್ತು ನಮಗೆ ಅಷ್ಟು ಟೈಮ್ ಕೊಟ್ಟಿದ್ದು ಇವತ್ತು ಸ್ಕ್ರೀನ್ ಮೇಲೆ ಇದು. ಸಾಕಷ್ಟು ಜನ ನಾರ್ತ್ ಕರ್ನಾಟಕದಿಂದ ಫೋನ್ ಮಾಡಿ ನಾನು ಮಾತಾಡಿರೋಂಥ ಭಾಷೆ ಇಷ್ಟಪಡ್ತಿದ್ದಾರೆ. ಆ್ಯಂಡ್ ಬಿಜಾಪುರಿಂದ ತುಂಬ ಒಳ್ಳೆ ರೆಸ್ಪಾನ್ಸ್ ಬರ್ತಾ ಇದೆ. ಸೊ ಎಕ್ಸ್ಟ್ರೀಮ್ಲಿ ಹ್ಯಾಪಿ. ಮನೇಲೂ ಹಂಗೆ ಕಂಟಿನ್ಯೂ ಆಯಿತು ಅಂತ ಹೇಳ್ತಿದ್ರು ಡ್ಯಾಡಿ, ಹೌದಾ? ಇಲ್ಲ, ನನ್ನ ಫ್ರೆಂಡ್ಸ್, ಆ್ಯಕ್ಚುಲಿ ನನ್ನ ಮುಸ್ಲಿಂ ಫ್ರೆಂಡ್ಸ್ ಯಾರಿದ್ದಾರೆ ಅವ್ರ ಜೊತೆ ನಾನು ಸ್ವಲ್ಪ ಉರ್ದು, ಹಿಂದಿ ಇದರಲ್ಲೇ ಮಾತಾಡ್ತಿರ್ತೀನಿ. ಸೊ ನನ್ನ ಫ್ರೆಂಡ್ ಒಬ್ಬ ಆ್ಯಕ್ಚುಲಿ ಹೇಳ್ತಿದ್ದ, ಬ್ರೋ ನಿನ್ನ ಫಸ್ಟ್ ಹಾರ್ಡ್ ಕೋರ್ ಮುಸ್ಲಿಂ ಫ್ಯಾನ್ ನಾನೇ. ಸೊ ವಂಡರ್ಫುಲ್. ಎಲ್ರಿಗೂ ಮನಸ್ಸಿಗೆ ನಾಟಿದೆ, ಎಲ್ರಿಗೂ ಇಷ್ಟ ಆಗ್ತದೆ. ಎಕ್ಸ್ಟ್ರೀಮ್ಲಿ ಹ್ಯಾಪಿ. ಸೂಪರ್. ಬಟ್ ನನಗೆ ತುಂಬ ಹಾರ್ಡ್ ಕೋರ್ ಫ್ಯಾನ್ ಏನು ಅಂದರೆ ನಮ್ಮ ಹಕ್ಕಿ ಗೋಪಾಲ್ ಅವ್ರದ್ದು ತಲೆ ಬಾಚ್ಬಿಟ್ಟು ಆ ಬಾಚನ್ಕೆನ ಉಫ್ ಅಂತ ಊದೋ ಸ್ಟೈಲು. ಸರ್ ಅದು ಎಲ್ಲಿಂದ ಸರ್ ಅದು ಆ ಒಂದು ಸ್ಟೈಲ್ ಹೆಂಗೆ ಸರ್ ಬಂತು? ಇಲ್ಲ, ಅದು ನಂದೇ. ಅದು ಆ್ಯಕ್ಚುಲಿ ನನ್ನ 7th ಸ್ಟ್ಯಾಂಡರ್ಡಲ್ಲಿ ನಿರ್ಮಲಾ ಕುಮಾರಿ ಅಂತ ಒಬ್ಬರು ಟೀಚರ್ ಇದ್ದರು. ಅವ್ರು ಯಾವಾಗಲೂ ಹೇಳ್ತಾರೆ, ಅವರು ಗಂಡು ಮಕ್ಕಳು ಯಾವತ್ತು ತುಂಬ ನೀಟಾಗಿರ್ಬೇಕು ಕಣ್ರೋ, ಹುಡುಗಿರು ನೋಡಿದ್ರೆ ಬಂದು ಐ ಲವ್ ಯು ಅಂತ ಹೇಳೋ ಥರ ಇರಬೇಕು, ತುಂಬ ನೀಟಾಗಿರ್ಬೇಕು, ಅದಕ್ಕೆ ನೀಟಾಗಿ ತಲೆ ಬಚ್ಚಿರಬೇಕು, ಜೇಬಲ್ಲಿ ಯಾವತ್ತೂ ಒಂದು ಖರ್ಚಿ ಇಟ್ಟಿರಬೇಕು ಅಂತ ಅವ್ರು ಹೇಳಿದಿನ ಅವತ್ತಿಂದ ಪಾಲಿಸ್ಕೊಂಬಂದಿದ್ದೀನಿ. ಬಟ್ ಇವಾಗ ಕೂಂಬಿಡ್ತಾ ಇಲ್ಲ, ಯಾಕಂದರೆ ಇವತ್ತು ಆ ಸ್ಟೈಲ್ ಇಲ್ಲ, ಟ್ರೆಂಡ್ ಇಲ್ಲ. ಸೊ ಸ್ನಾನ ಮಾಡಿ ಸುಮ್ಮನೆ ಅಂದ್ಕೊಂಡ್ರೆ ಮುಗ್ದೋಗುತ್ತೆ. ಬಟ್ ಖರ್ಚಿಫ್ ಅಂತ ಯಾವಾಗೂ ಇರುತ್ತೆ. ಸರ್ ದಯವಿಟ್ಟು ನಿರ್ಮಲಾ ಕುಮಾರಿ ಅವ್ರನ್ನ ನಂಗೆ ಸ್ವಲ್ಪ ಭೇಟಿ ಮಾಡಿಸಿ. ಎಲ್ಲ ಸ್ಕೂಲಲ್ಲಿ ಆ ಥರ ಟೀಚರ್ ಇದ್ರೆ ಚೆನ್ನಾಗಿರುತ್ತೆ. ಆಗಲಿಂದ ಅದೊಂದು ಸ್ಟೈಲ್ ರೂಢಿಯಾಗಿ ಹೋಗಿತ್ತು. ಮೊದಲೆಲ್ಲ ನಾವು ಬಾಚ್ಕೊಂಡು ಅಂತ ಊದ್ಬಿಟ್ಟು ಅದು ಇಟ್ಕೊಳ್ಳೋದು. ಅದು ಸೊ ಅದು ನನಗೆ ಹೀಗೆ ಹೆಲ್ಪ್ ಆಯಿತು. ಸೊ ಅವತ್ತಿನ ಕಾಲದ ಒಂದು ರೆಟ್ರೋ ಲುಕ್ ಈಗ ಹೆಲ್ಪ್ ಆಯಿತು. ಸೊ ಅದಕ್ಕೆ ಥ್ಯಾಂಕ್ಸ್ ಹೇಳ್ಬೇಕಾಗಿರೋದು ಬಂದು ನಮ್ಮ ನಿರ್ಮಲಾ ಕುಮಾರಿ ಟೀಚರ್ಗೆ ಮತ್ತು ನನ್ನ ಗೆಳೆಯ ತರುಣ್ಗೆ. ಸರ್ ಅಷ್ಟು ತಲೆ ಬಾಚ್ಕೊಂಡ್ಮೇಲೆ ಅದು ವೈಟ್ ಆದಾಗ ಎಷ್ಟು ಬೇಜಾರಾಯಿತು ಸರ್? ವೈಟ್ ಆದಾಗ ಭಾಷೆಗೆ ಹಾಕೋ ಚಾನ್ಸೇ ಇಲ್ವಲ್ಲ ಅಲ್ಲಿ. ಸೊ ಈಗ ಅದರದ್ದೇ ಒಂದು ಕಥೆ ಇದೆ. ಆ್ಯಕ್ಚುಲಿ ಆ ಕಲರಿಂಗ್ ಮಾಡೋದಕ್ಕೆ ಒಂದು 6 hours ತೊಗೊಂಡ್ರು. ಅದಕ್ಕೆ ನಾನು ರಾಘಣ್ಣಂಗೆ ಥ್ಯಾಂಕ್ಸ್ ಹೇಳಬೇಕು. ಅವನೇ ಒಂದು ಅಂದರೆ ನಮ್ಮ ವಿಜಯ ರಾಘವೇಂದ್ರ ಅವ್ರಿಗೆ ಅವನೇ ಒಬ್ಬ ಕಲರಿಸ್ಟ್ನ ಚೂಸ್ ಮಾಡಿ ತರುಣ್ಗೆ ಹೇಳಿ ಅವ್ರ ಹತ್ರ ಮಾಡಿಸಿನ ಒಳ್ಳೆ ಕಲರಿಸ್ಟು ಚೆನ್ನಾಗಿ ಇದು ಮಾಡ್ತಾರೆ ಅಂಥೇಳಿ. ನೀವು ನೋಡಿದಾಗೆ ಆ ಥರ ಕಲರ್ ಬರೋದು ಒಂದೇ ಸರಿ ಕಲರ್ ಹಾಕಿರೋ ಬರೋಲ್ಲ ಅದು. ಸೊ ಅದಕ್ಕೆ 6 hour ಒಂದು ಪ್ರೋಸೆಸ್ ಇದೆ. ಫಸ್ಟು ನಮ್ಮ ನ್ಯಾಚುರಲ್ ಹೇರ್ನ ಬೇರೆ ಇದರಲ್ಲಿ ಒಂದು ವಾಶ್ ಮಾಡಿ 1 hour ಗ್ಯಾಪ್ ಕೊಟ್ಟು ಅಗೇನ್ ಇನ್ನೊಂದು ಕಲರ್ ಮಾಡಿ ಅದನ್ನು ಮತ್ತೆ ವಾಶ್ ಮಾಡಿ ಅದು ಮತ್ತೆ 1 hour ಗ್ಯಾಪ್ ಕೊಟ್ಟು ಮತ್ತೆ ಇನ್ನೊಂದು ಕಲರ್ ಹಾಕಬೇಕು. ಸೊ ಹೇರ್ಗೆಲ್ಲ ಡ್ಯಾಮೇಜ್ ಆಗೋ ತುಂಬ ಪ್ರಾಬ್ಲಮ್ ಇರುತ್ತೆ. ಇದನ್ನೆಲ್ಲ ಮಾಡಿ 6 hours. ಆಮೇಲೆ ತರುಣ್ ಬಂದು ನನ್ನ ಜೊತೆಲಿ ಕುತ್ಕೊಂಡು ಅವ್ನು ಹೇಳ್ಬಿಟ್ಟು ಹೋಗ್ಬಿಡ್ಬೋದಾಗಿತ್ತು, ಸೊ ಮಾಡಿಸ್ಕೊಂಬ ಮಗ ನಾನು ಬರ್ತೀನಿ ಅಂತ. ಇಲ್ಲ, 6 hour ಅವನು ನನ್ನ ಮುಂದೆ ಕೂತಿದ್ದ. ಸೊ ಅಷ್ಟೆಲ್ಲ ಪ್ರೊಸೆಸಿಂಗಾಗಿ ಕಲರಿಂಗ್ ಎಲ್ಲ ಆಗೋದಕ್ಕೆ ಎಲ್ಲ ಟೈಮ್ ತೊಗೊಳ್ತು. ಡೆಡಿಕೇಶನ್ ಕಾಣಿಸುತ್ತೆ ಸರ್ ಸ್ಕ್ರೀನ್ ಮೇಲೆ, ಫ್ಯಾಂಟಾಸ್ಟಿಕ್. ಬಟ್ ಸರ್ ಮೈ ಡೌಟ್, ವೇರ್ ವಾಸ್ ದಟ್ ಆರ್ಮ್ಸ್? ಅದು ಹೆಂಗೆ ಸರ್ ನನಗೆ ಹಿಂಗೆ ನೋಡ್ತೀನಿ, ಪ್ರೇಮ್ ಸರ್ ಹೆಂಗೆ ಶಾರ್ಟಿಗೆ ಮುಂಚೆ 1-2 ಪಂಪ್ ಹೊಡೆದು ಆಮೇಲೆ ಬಂದ್ರಾ ಅಂತ ಅನಿಸ್ತಾ ಇತ್ತು. ಶಾರ್ಟಿಗೆ ಮುಂಚೆ ಮಾಡೋದಲ್ಲ, ಅದೇ ಹೇಳಿದ್ನಲ್ಲ, ಫಸ್ಟು 1 year ಸಣ್ಣ ಆಗೋದಕ್ಕೆ ತೊಗೊಂಡೆ. ಆಮೇಲೆ ದಪ್ಪ ಆಗೋದಕ್ಕೆ ಒಂದು 5 months ಬೇಕಾಯಿತು. ಸೊ ಆಲ್ ಡಯಟ್ ಆ್ಯಂಡ್ ವರ್ಕೌಟ್ ಅಷ್ಟೇ. ಅದರಲ್ಲಿ ಹಿಡನ್ ಸೀಕ್ರೆಟ್ ಅಂತ ಏನಿಲ್ಲ. ಪ್ರಜ್ಜು, ದಿಗಿ, ನಾನು, ರಾಘಣ್ಣ ಎಲ್ಲ ಒಟ್ಟಿಗೆ ಹೋಗಿ ಜಿಮ್ ಮಾಡ್ತಾಯಿದ್ವಿ. ಬಳ್ಳಾರಿಯಲ್ಲಿ ಶೂಟಿಂಗ್ ಮುಗಿಸ್ಕೊಂಡು 42 degree ಟೆಂಪ್ರೇಚರಲ್ಲಿ ಶೂಟಿಂಗ್ ಮುಗಿಸ್ಕೊಂಡು ರೂಮ್ಗೆ ಹೋಗಲೇ ಇಬ್ಬರು ಎಲ್ಲ ಫುಲ್ ಸುಣ್ಣಾಗ್ಬಿಡ್ತಾ ಇದ್ವಿ. ಅದು ದಿಗಿ ಕಪ್ಪಗಾಗಿಲ್ವಲ್ಲ ಸರ್? ಅವನದು ಗಾಡಿ ಗಿಫ್ಟ್ ಒಂದು ಅಂತ ಇದರಲ್ಲೂ ಹೋಗಿ ಎಲ್ಲರೂ ವರ್ಕೌಟ್ ಮಾಡ್ತಾ ಇದ್ವಿ. ಸೊ ಹಾಗಾಗಿ ಎಲ್ಲ ಡೆಡಿಕೇಶನ್ನು ಅದು ಅಷ್ಟೇ, ಹಾರ್ಡ್ ವರ್ಕ್ ಅಷ್ಟೇ. ಬಟ್ ಇನ್ನೇನಿಲ್ಲ. ಮಳೆ ಬಂದರೂ ಕಲರ್ ಹೋಗಲ್ಲ, ಬಿಸಿಲು ಬಂದರೂ ಕಪ್ಪಗಾಗಲ್ಲ. ಆ ಮಳೆಯಲ್ಲಿ ಓಡ್ಕೊಂಡು ಬಸ್ಸನ್ನ ಹಿಂದ್ಗಡೆ ಎಲ್ಲ ಮುಂದ್ಗಡೆನೇ ಹತ್ತಾರೆ.
ಮನಸ್ಸು ಹಂಗೆ ಇದೆ. ಅವ್ನ ಕಲರ್ ಎಷ್ಟು ಚೆನ್ನಾಗಿದೆ, ಅವ್ನ ಮನಸ್ಸು ಅಷ್ಟೇ ಚೆನ್ನಾಗಿದೆ. ಇದು 100% ಸತ್ಯ. ದಿಗಿ ಫ್ರಂಟ್ ಇದರಲ್ಲೇ ಡೋರಲ್ಲೇ ಹತ್ತೋದು ಎಲ್ಲಿ ಕಲ್ತ್ರಿ? ಅದೆಲ್ಲ ನಮ್ಮ ಡೈರೆಕ್ಟರ್ ತರುಣ ಮಾಡಿದ್ದು ಕಾಲೇಜ್ ಟೈಮಲ್ಲಿ. ಅದು ನಮ್ಮ ಕೈಲಿ ಮಾಡಿಸ್ದ ಅಷ್ಟೇ. ನಾನು ಯಾವತ್ತೂ ಆ ಥರ ಮಾಡ್ತಾ ಇರಲಿಲ್ಲ. ಬಟ್ ಇದೆಲ್ಲ ನಂಬುವಂತ ಮಾತಾ ಸರ್? ಏನೋ ಅವ್ನು ಹೇಳಿದ್ಮೇಲೆ ಗೊತ್ತಿಲ್ಲ, ತರುಣ್ ಒಂದ್ಸರಿ ಕೇಳ್ತೀನಿ. ಬ್ರೋ ನಂಬುವಂತ ಮಾತಾ? ಇಲ್ಲ ತರುಣಂಗೆ ಕೇಳಬೇಕು. ಎಲ್ಲ ಸೇಫ್ ಆಗಿ ಆನ್ಸರ್ ಮಾಡ್ಬಿಡಿ ದಿಗಿ. ಸೀರಿಯಸ್ಲಿ ಅಷ್ಟೆಲ್ಲ ಕಷ್ಟ ಪಡಬೇಕಾಗಿರಲಿಲ್ಲ ಒಂದು. ಇದು 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 ನಿಜ. ಸೊ ಹಾಗಾಗಿ ಇದು ತರುಣಂದೇ ಐಡಿಯಾ ಅನ್ಸುತ್ತೆ. ಅವ್ರು ಕಷ್ಟ ಪಡ್ಬೇಕಾಯ್ತು ಅಂತ ಅದು ಗೊತ್ತಿಲ್ಲ. ಬಟ್ ಅಥವಾ ಅವ್ರ ಫ್ರೆಂಡ್ ಯಾರೋ ಮಾಡಿರೋದನ್ನ ಅವನು ಅಲ್ಲಿಂದ ತಂದು ಇಲ್ಲಿಗೆ ನನ್ನ ಕೈಲಿ ಮಾಡಿಸಿದ್ದಾರೆ. ಬಟ್ ಇಟ್ ವಾಸ್ ಅ ಗ್ರೇಟ್ ಎಕ್ಸ್ಪೀರಿಯನ್ಸ್. ಒಂದು ಮಜವಾಗಿತ್ತು. ಒಂದು ಅಂದರೆ ಚಿಕ್ಕ ಹುಡುಗನ ಥರ ತೋರಿಸಿ ಆಮೇಲೆ ಸಡನ್ನಾಗಿ ಸೆಕೆಂಡ್ ಹಾಫಲ್ಲಂತೂ ಎಲ್ಲರೂ ನನಗೆ ಅದೇ ಹೇಳ್ತಾ ಇರೋದು, ಸರ್ ಅದು ಹೆಂಗೆ ಆ ಕಾಂಟ್ರಾಸ್ಟ್ ಲುಕ್ಕು ಎಲ್ಲರದ್ದು ಹೆಂಗೆ ಸರ್ ಅದು ಕಾಂಟ್ರಾಸ್ಟ್ ಲುಕ್ಕು. ಯಾಕೆ ಅಂದರೆ ಅದೇ ಪ್ರೇಮ್ ಹೇಳ್ದಂಗೆ ನಾವು ಅಷ್ಟು ಟೈಮ್ ತೊಗೊಂಡು ಪ್ರಜ್ಜುನೂ ಅಷ್ಟೇ ಕೂದಲು ಎಲ್ಲ ಕಟ್ ಮಾಡಿಸ್ಕೊಂಡು ಯೂಶಲಿ ಆ್ಯಕ್ಟ್ರಿಗೆ ತುಂಬ ಬ್ಯುಸಿ ಇರ್ತೀವಲ್ಲ, ಆ ಟೈಮಲ್ಲಿ ಒಂದೇ ಫಿಲ್ಮಿಗೆ ಅಷ್ಟೆಲ್ಲ ಡೆಡಿಕೇಟ್ ಮಾಡಬೇಕು ಅಂದರೆ ಕಷ್ಟ. ಆ ಥರ ಎಲ್ಲರೂ ಮಾಡಿದ್ದಕ್ಕೆ ಇವತ್ತು ಒಂದು ಒಳ್ಳೆ ರಿಸಲ್ಟ್ ಸಿಕ್ಕಿದೆ, ಒಳ್ಳೆ ಪ್ರತಿಕ್ರಿಯೆ ಬರ್ತದೆ ಜನರಿಂದ. ಅದು ನಮ್ಗೆ ಇವಾಗ ಒಂಥರ ಖುಷಿ ಆಗುತ್ತೆ, ಹೆಮ್ಮೆ ಆಗುತ್ತೆ. ಸೊ ಈ ಥರ ಒಂದು ಸಿನಿಮಾ ಜನಕ್ಕೆ ಇಷ್ಟ ಆಗಿ ಇಷ್ಟೊಂದು ಚೆನ್ನಾಗಿ ಹೋಗ್ತಾ ಇರೋದು, ಜನರ ಕಡೆಯಿಂದ ನಿಮಗೆ ಪರ್ಸ್ನಲಿ ಬಂದಂಥ ಒಂದಷ್ಟು ಸಂದೇಶಗಳೇನಾದರೂ? ಸೊ ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ಒಂದು ಸಿನಿಮಾ ನೋಡಿ ನೆನ್ನೆ ತಾನೇ ನಾನು ಹಾಸನ್ಗೆ ಹೋಗಿದ್ದೆ. ಹಾಸನಲ್ಲಿ ಎಂಟೈರ್ ಥಿಯೇಟ್ರ್ ಫುಲ್ ಕ್ರೌಡ್ ಇತ್ತು. ಯಾರೋ ಒಬ್ಬ ಸಿನಿಮಾ ನೋಡ್ಕೊಂಬಂದವನು, ಅದು ಅಪ್ರಿಷಿಯೇಷನ್ ಅಂತ ನಾನು ತಗೊಳ್ತೀನಿ. ಅಂದರೆ ಮನ್ಸಿನ ಮಾತನ್ನು ತುಂಬ ಹೊರಗೆ ಹಾಕೋದು. ಅದೇ ಅವನ ಅಕ್ಕನೇ ಏನು ಆ್ಯಕ್ಟಿಂಗ್ ಮಾಡಿದ ಮಗ ಅವನು ಒಂದು ನಿಜವಾಗ್ಲೂ ನನಗೆ ಸಿಕ್ಕಂಥ ದೊಡ್ಡ ಬಹುಮಾನ ಅಂದ್ಕೊಳ್ತೀನಿ. ಯಾಕಂದರೆ ಅವ್ರ ಮನಸ್ಸಿಂದ ಆ ಮಾತು ಬರೋದು ತುಂಬ ಕಷ್ಟ. ಸೊ ಅದು ಬಂದಿದೆ ಅಂದರೆ ಅವ್ನು ನನ್ನ ಗುರಿಯಾಗಿ ಇಟ್ಕೊಂಡು ಬೈದಿದ್ದಲ್ಲ, ಅಷ್ಟು ಇಷ್ಟ ಆಗಿದೆ ನನ್ನ ಕ್ಯಾರೆಕ್ಟ್ರು ಅಂತ. ಸೊ ಹಾಗಾಗಿ ಜನರಿಂದ ಈ ರೀತಿಯಾದಂಥ ಒಂದು ಪ್ರತಿಕ್ರಿಯೆ ಎಲ್ಲರೂ ನೋಡಿದಾಗ, ನೀವು ಹೇಳಿದಾಗ ಹಾಕಿ ಗೋಪಾಲ ಅಂತ ಕರೆಕ್ಟ್ ಶುರು ಮಾಡಿದ್ದಾರೆ ಸರ್. ಅದು ಟೈಟ್ಲ್ ಆದರೂ ಆಗ್ಬಿಡ್ಬೋದು ಸರ್? ಇಲ್ಲ, ಆಗುತ್ತೆ, ಖಂಡಿತವಾಗ್ಲೂ ಆಗುತ್ತೆ. 100% ಆಗುತ್ತೆ. 100% ಆಗುತ್ತೆ. ಸೂಪರ್. ದಿಗಿ ನಿಮಗೆ ಬಂದಂಥ ಏನಾದ್ರು ರೆಸ್ಪಾನ್ಸಸ್? ಆಮೇಲೆ ಸ್ವಲ್ಪ ಏಜ್ಡ್ ಆಗಿರೋಂಥ ಹುಡುಗಿರು ಏನೇನೆಲ್ಲ ಹೇಳಿದ್ರು? ಯಾಕಂದರೆ ಪ್ರಿಯಾಮಣಿ ಅವ್ರಿಗೆ ಅಲ್ಲಿ ಸ್ವಲ್ಪ ಸಿನಿಮಾದಲ್ಲಿ ಏಜ್ಡ್ ಆಗಿ ಆಂಟಿ ಅಂತೆಲ್ಲ ಕರಿತೀವಿ, ಅದಕ್ಕೆ ಅವರು ಪ್ರಿಯಾಮಣಿಗೆ ಥ್ಯಾಂಕ್ಸ್ ಹೇಳಬೇಕು. ಯೂಶ್ವಲಿ ಅಂದರೆ ಆ ಥರ ಆ ಕ್ಯಾಲಿಬರಲ್ಲಿರೋ ಹೀರೋಯಿನ್ ಯೂಶ್ವಲಾಗಿ ಆ ಥರ ರೋಲ್ಸ್ ಒಪ್ಕೊಳ್ಳಲ್ಲ. ಬಟ್ ಪ್ರಿಯಾಮಣಿ ಅವರು ಒಪ್ಕೊಂಡಿದ್ದಕ್ಕೆ. ಆಮೇಲೆ ಅದೊಂದು ತುಂಬ ಒಂದು ಕ್ಯೂಟ್ ಲವ್ ಸ್ಟೋರಿ ಥರ ಇತ್ತು. ಜೊತೆಗೆ ನನಗೆಲ್ಲ ತುಂಬ ಅಪ್ರಿಷಿಯೇಟ್ ಮಾಡಿದ್ದು ದಿಗಂತ್ನ ಈ ಥರನೂ ತೋರಿಸ್ಬೋದಾ ಅಂತ ಒಂದು ಮಾತು ಎಲ್ಲರೂ ಹೇಳ್ತಾರೆ. ಸರ್ ನೀವು ಈ ಥರ ರಗೆಡಾಗಿ ಕಾಣಿಸ್ತೀರಾ ಅಂತ ನಾವು ಅಂದ್ಕೊಂಡೇ ಇರಲಿಲ್ಲ ಅಂತ. ಸೊ ಈ ಥರ ಕಾಂಪ್ಲಿಮೆಂಟ್ಸ್ ಎಲ್ಲ ಆ್ಯಸ್ ಅನ್ ಆ್ಯಕ್ಟರ್ ಅಂದರೆ ಒಂದು ವರ್ಸಟಾಲಿಟಿ ಅನ್ನೋದು ನಮಗೆ ತುಂಬ ಇಂಪಾರ್ಟೆಂಟ್ ಒಬ್ಬರು ಆ್ಯಕ್ಟ್ರಿಗೆ. ಸೊ ಇದೇ ಅಂತ ನಾವು ತೋರಿಸ್ಕೊಡೋದಕ್ಕೆ ಅವಕಾಶ ಮಾಡಿಕೊಟ್ಟ ತರುಣಿಗೆ ನಾವು ಥ್ಯಾಂಕ್ಸ್ ಹೇಳಬೇಕು. ಸೊ ಎಲ್ಲರೂ ಅದನ್ನ ಅಪ್ರಿಷಿಯೇಟ್ ಮಾಡ್ತಾ ಇದ್ದಾರೆ. ಫೈನಲಿ ಕನ್ಕ್ಲೂಡ್ ಮಾಡೋಕ್ಕೆ ಮುಂಚೆ ಪ್ರೇಮ್ ಸರ್ನ ಕೇಳಬೇಕಿದ್ದು. ಸರ್ ಚೌಕಾದ ಪ್ಲಾನ್ ನಡೀತಾ ಇರುತ್ತೆ ಜೈಲಲ್ಲಿ. ದಿಗಿಯವ್ರು ಎಲ್ಲೋ ಒಂದು ಕಡೆ ಇರ್ತಾರೆ. ಏಯ್ ಗೊತ್ತಾಯ್ತಾ ಅಂತೀರಾ? ಹಾಂ ಗೊತ್ತಾಯ್ತು ಅಂತಾರೆ. ಏನಾಯ್ತು ಸರ್ ಅಷ್ಟೇ? ಆ್ಯಕ್ಚುಲಿ ಯಾವಾಗ ಪ್ರೇಮಣಿ ನೆನ್ಸ್ಕೊಳ್ತಾ ಇರ್ತಾನೆ. ಇಲ್ಲ, ನನ್ನ ಕ್ಯಾರೆಕ್ಟರ್ ಇರದೆ ಹಂಗೆ ಅವನು ಫುಲ್ ಹಂಗೆ ಏನಂದರೆ ಅವನು ಅಷ್ಟು ಚೆನ್ನಾಗಿದ್ದಂಥವನು, ಅಷ್ಟೊಂದು ಆಸೆಗಳು ಇಟ್ಕೊಂಡಿರೋಂಥವನ್ನ ಸಡನ್ನಾಗಿ ಏನೋ ಒಂದು ಮಾಡಿ ಅವ್ನಿಗೆ ಜೈಲಿಗೆ ಕಳಿಸ್ಬಿಡ್ತಾರೆ. ಸೊ ಅವನೇ ಕಳೆದೋಗ್ಬಿಟ್ಟಿರ್ತಾನೆ. ಸೊ ಅವ್ನು ಇಲ್ಲಿರ್ತಾನೆ, ಅವ್ನು ಎಲ್ಲೋ ಇರ್ತಾನೆ ಮೂಡು ಆ ಥರ. ಇವ್ರದ್ದೆಲ್ಲ ಆದರೆ ಬೇರೆ ಥರ ಕೇಸು, ನಂದಾದರೆ ಒಂದು ಮರ್ಡರ್ ಕೇಸು. ಸೊ ಅದು ನನ್ನ ಹುಡುಗಿನ ಬಂದಿದ್ದಾರೆ. ಇವ್ರ ಹುಡುಗಿಯವರೆಲ್ಲ ಅವ್ರು ಆರಾಮಾಗಿ ಇರ್ತಾರೆ ಬೇರೆ ಬೇರೆ ಕಡೆ. ಬಟ್ ನನ್ನ ಒಬ್ಬರು ಅಂದರೆ ಫ್ರೆಂಡ್ ಥರ ತುಂಬ ರೆಸ್ಪೆಕ್ಟ್ ಮಾಡಿರೋರ್ನೊಬ್ರನ್ನ ಸಾಯಿಸಿದ್ದ ಆ ಸಾವಿನ ಅಪವಾದ ನನ್ನ ಮೇಲೆ ಬರುತ್ತೆ. ಇವ್ರದ್ದೆಲ್ಲ ಆದರೆ ಯಾವುದೋ ಪೊಲೀಸ್ದು ಅದು ಇದು ಎಲ್ಲ ಬೇರೆ ಬೇರೆ ಥರದ್ದು. ನಂದು ಆ ಥರ ಆಗಿರೋದ್ರಿಂದ ಅವನು ಕಂಪ್ಲೀಟ್ ಲಾಸ್ಟ್ ಆಗಿರ್ತಾನೆ. ಅವ್ನ ಲೈಫಲ್ಲೇ ಅವನಿಗೆ ಇನ್ನೇನು ಉತ್ಸಾಹ ಇರಲ್ಲ, ಏನೂ ಇರಲ್ಲ, ಆಸೆ ಇರಲ್ಲ. ಸೊ ಅದಕ್ಕೆ ಅವನು ಹಾಗೆ. ಸೂಪರ್ ಸರ್, ಲವ್ಲಿ ಕ್ಲಾರಿಟಿ ಫಾರ್ ದಟ್ ಸೂಪರ್ ಶಾರ್ಟ್. ಸರ್ ಕಾನ್ವರ್ಸೇಷನ್ ಅಫ್ಕೋರ್ಸ್ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಿದ್ರೆ ಸ್ವಲ್ಪ ಚೆನ್ನಾಗಿರುತ್ತೆ. ನಮ್ಮ ಕಾನ್ವರ್ಸೇಷನ್ ಲೈಕ್ ಆಗಿದ್ರೆ ದಯವಿಟ್ಟು ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು. ನಿಮಗೆ ಎಷ್ಟು ಏನಾದರೂ ಇಷ್ಟ ಆಯ್ತಾ ಸರ್? ಸರ್ ಖಂಡಿತವಾಗ್ಲೂ ಇಷ್ಟ ಆಯಿತು. ನಮ್ಮ ಹುಡುಗ ಮಾತಾಡೋ ಸ್ಟೈಲ್ ಇರ್ಬೋದು, ಮತ್ತು ಅವ್ನ ಪ್ಯಾಷನ್ ಇರ್ಬೋದು, ಅವ್ನು ಈ ಫೀಲ್ಡಲ್ಲಿ ಏನಾದರೂ ಸಾಧಿಸಬೇಕು ಅಂತಿರೋದು ಎಲ್ಲನೂ ತುಂಬ ಖುಷಿ ಆಯಿತು. ಆಲ್ ದ ಬೆಸ್ಟ್, ಒಳ್ಳೇದಾಗಲಿ. ಥ್ಯಾಂಕ್ ಯು ಸೋ ಮಚ್ ಸರ್. ಜಿಮ್ಮಿಗೆ ಬರ್ತೀನಿ ಸರ್, ಆರ್ಮ್ಸ್ ಬೇಕು ಸರ್. ದಿಗಿ ಇಷ್ಟ ಆಯ್ತಾ? ತುಂಬ ಇಷ್ಟ ಆಯಿತು. ಇಷ್ಟ ಆದರೆ ನೀವು ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.